ಗುಜರಾತ್ನ ಅಹಮದಾಬಾದ್ನಲ್ಲಿ ಯಾಕೋ ದುರಂತಗಳು ನೋಡಿ. ಪುರಿ ಜಗನ್ನಾಥ ದೇವಸ್ಥಾನದ ರಥಯಾತ್ರೆ ಇವತ್ತಿಂದ ಎಲ್ಲ ಕಡೆ ಆರಂಭ ಆಗ್ತಾ ಇದೆ. ಜಗನ್ನಾಥ ರಥಯಾತ್ರೆಯ ವೇಳೆ ಆನೆಗಳು ದಾಂಧಲೆ ಮಾಡಿವೆ. ಅಹಮದಾಬಾದ್ನಲ್ಲಿ ಸಿಕ್ಕ ಕಡೆ ನುಗ್ಗಿದೆ 3 ಆನೆಗಳು ನುಗ್ಗುತ್ತಾ ಇದ್ದಂತೆ ಜನ ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ದಾರೆ. ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಈ ರೀತಿ ಆಗಿದೆ. ಕೊನೆಗೂ ಆನೆಗಳನ್ನ ನಿಯಂತ್ರಣ ಮಾಡಿದ್ದಾರೆ ಮಾವುತರು. ಕೆಲವು ಸರ್ತಿ ಮದ ಏರಿ ಆನೆಗಳು ಈ ರೀತಿ ನಡ್ಕೊಳ್ತವೆ, ಕೆಲವು ಸರ್ತಿ ಆ ಜನಸಂದಣಿಯನ್ನು ನೋಡಿ ಗಾಬರಿಯಿಂದ ಈ ರೀತಿ ನಡ್ಕೊಳ್ತವೆ. ಸುಮಾರು ಕಡೆ ನೋಡಿದ್ವಿ. ನೋಡಿ ನೋಡ್ತಾ ಇರೋ ದೃಶ್ಯ ಅಹಮದಾಬಾದ್ನಲ್ಲಿ ಜಗನ್ನಾಥ ರಥಯಾತ್ರೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ 3 ಆನೆಗಳು ಯದ್ವಾ ತದ್ವಾ ರಿಯಾಕ್ಟ್ ಮಾಡಿಬಿಟ್ಟಿವೆ, ಉಲ್ಟಾ ಸೀದಾ ಜನಗಳತ್ತೆಲ್ಲ ನುಗ್ಬಿಟ್ಟಿವೆ. ಎಲ್ಲ ಜನ ಆ ಕಡೆ ಈ ಕಡೆ, ರಥೋತ್ಸವ ಅಂದರೆ ಗೊತ್ತಲ್ಲ ನಿಮಗೆ, ಕಂಪ್ಲೀಟ್ ಜಾಮ್ ಪ್ಯಾಕ್ ಆಗಿರುತ್ತೆ. ಅಂಥ ಕಡೆ ನುಗ್ಗಿಬಿಡ್ತವೆ ಆನೆಗಳು. ಗಾಬರಿಯಿಂದನೋ ಮತ್ತೊಂದು 108 ಕಾರಣ ಇರ್ಬೋದು. ಆ ಥರ ನುಗ್ಗದಾಗ ಜನ ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ದಾರೆ. ಸಿಕ್ಕ ಕಡೆ ನೋಡಿ, ಅಲ್ಲಿ ಹಿಂಗೆ ನುಗ್ಬಿಟ್ರೆ ಏನು ಮಾಡ್ತೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಏನು ಕಾರಣ ಈ ಥರ ಆನೆಗಳು ಯದ್ವಾ ತದ್ವಾ ನುಗ್ಗೋದಕ್ಕೆ ಅಂತ? ಅರವಿಂದ್, ಮೇಲ್ನೋಟಕ್ಕೆ ಈಗ ಜನಸಂಧಿಯನ್ನ ನೋಡಿ ಆನೆಗಳು ಆಘಾತಕ್ಕೊಳಗಾಗಿದ್ವು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ದೇಶಾದ್ಯಂತ ಇವತ್ತು ಪುರಿ ಜಗನ್ನಾಥ ರಥಯಾತ್ರೆಗೆ ಚಾಲನೆ ಸಿಕ್ಕಿರುವಂತದ್ದು. ಅದರ ಭಾಗವಾಗಿ ಅಹಮದಾಬಾದಲ್ಲೂ ಕೂಡ ರಥಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಈ ರಥಯಾತ್ರೆಯ ಮೆರವಣಿಗೆಯಲ್ಲಿ 3 ಆನೆಗಳನ್ನ ಬಳಸ್ಕೊಳ್ಳಲಾಗಿತ್ತು. ಈ ಆನೆಗಳನ್ನ ಮೆರವಣಿಗೆಯ ರೂಪದಲ್ಲಿ ಕರ್ಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ನೆರೆದಿದ್ದಂತ ಹಿನ್ನೆಲೆಯಲ್ಲಿ ಆನೆಗಳು ಆತಂಕಕ್ಕೊಳಗಾಗಿದ್ವು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಅವು ಒಂದ್ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ಲಿಕ್ಕೆ ಶುರು ಮಾಡಿದ್ವು, ಮತ್ತೆ ದಿಕ್ಕೆಟ್ಟು ಓಡ್ಲಿಕ್ಕೆ ಕೂಡ ಶುರುವಾಗಿದ್ವು. ಜನಸಂದಣಿ ಹೆಚ್ಚಾಗಿದ್ದಂತ ಹಿನ್ನೆಲೆಯಲ್ಲಿ ಜನರಲ್ಲೂ ಕೂಡ ನುಗ್ಗಲು ಶುರುವಾಯಿತು. ಜನರು ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಕೂಡ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಮಾವುತರು 3 ಆನೆಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂತದ್ದು. ಮತ್ತೆ ಆ ಒಂದು ಮೆರವಣಿಗೆ ನಡೀತಾ ಇದ್ದಂತ ಸ್ಥಳದಿಂದಲೂ ಕೂಡ ಆನೆಗಳನ್ನ ಬೇರೆಡೆ ಸ್ಥಳಾಂತರಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಮತ್ತಷ್ಟು ಜನಸಂದಣಿಯನ್ನು ನೋಡುವಂತ ಸಂದರ್ಭದಲ್ಲಿ ಅನಾಹುತಗಳಾಗುವಂತ ಸಾಧ್ಯತೆಗಳಿದ್ದಂತ ಹಿನ್ನೆಲೆಯಲ್ಲಿ ಆನೆಗಳನ್ನ ಸ್ಥಳಾಂತರಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳ, ವೈದ್ಯರು, ಪೊಲೀಸರ ತಂಡಗಳು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ರೀತಿಯಾದಂತಹ ಕಾಲ್ ತುಳಿತ ಆಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದಾವೆ. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪುಣ್ಯಕ್ಕೆ ಏನೋ ಪ್ರಮಾದಗಳಾಗಿಲ್ಲ. ಇಲ್ಲ ಅಂತಂದರೆ ದೊಡ್ಡ ಮಟ್ಟದ ಅನಾಹುತಗಳಾಗ್ಬಿಡುತ್ತೆ. ಕಂಟ್ರೋಲಿಗೆ ಸಿಗಲ್ಲ ಕೆಲವು ಸಂದರ್ಭದಲ್ಲಿ ಆನೆಗಳು. ಮಾವುತನ ಕಂಟ್ರೋಲ್ಗೂ ಸಿಗಲ್ಲ, ಮಾವುತನಿಗೆ ಬೀಳಿಸ್ಬಿಡ್ತವೆ. ಆದರೂ ಆ ಮಾವುತ ಕಂಟ್ರೋಲ್ ಮಾಡಿರೋದು ನಿಜಕ್ಕೂ ಗ್ರೇಟ್.